ಮಂಗಳೂರು ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹಾಗೂ ಜನತಾದಳ ಬೆಂಬಲಿತರಾದಂಥ ಸನ್ಮಾನ್ಯ ಮಿಥುನ್ ರೈ ಅವರು ತಮ್ಮ ನಾಮಪತ್ರ ನಾವು ಇವತ್ತು ಸಲ್ಲಿಸಿದ್ದೇವೆ. ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮೆಲ್ಲರ ಹಿರಿಯ ನಾಯಕರು, ಮಾಜಿ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ವಿ ಜನಾರ್ದನ್ ಪೂಜಾರಿ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು ನಮ್ಮ ನಾಯಕ ರಮನಾಥ್ ರೈ ಅವರು, ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರಾದಂಥ ಅಮರನಾಥ್ ಶೆಟ್ಟಿ ಅವರು, ನಮ್ಮ ಸಂಸದೀಯ ಕಾರ್ಯದರ್ಶಿ ಆಗಿರುವಂಥ ಐವನ್ ಡಿಸೋಜರ್ ಅವರು, ಅದೇ ರೀತಿ ಹರೀಶ್ ಕುಮಾರ್ ಅವರು, ನಮ್ಮ JR ಲೋಬರ್ ಅವರು, ಅದೇ ರೀತಿ ಶಕುಂತಲಾ ಶೆಟ್ಟಿ ಅವರೆಲ್ಲವೂ ಕೂಡ ಸಾಕ ಮುಖಾಂತರ ನಾಮಿನೇಷನ್ ನಾವಿವತ್ತು ಸಲ್ಲಿಸಿದ್ದೇವೆ. ಕಾರ್ಯಕರ್ತರ ಉತ್ಸಾಹ, ನಾಯಕರ ಶ್ರಮ, ಹಿರಿಯ ನಾಯಕರ ಮಾರ್ಗದರ್ಶನದಲ್ಲಿ ಈ ಬಾರಿ ಮಂಗಳೂರು ಕ್ಷೇತ್ರದಲ್ಲಿ ಅದು ಮಿಥುನ್ ರೈ ಅಂತ ಕಾರ್ಯಕರ್ತರು ಮತ್ತು ಕ್ಷೇತ್ರದ ಜನತೆ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆ ಒಂದು ವಿಶ್ವಾಸದ ಮೂಲಕ ನಾವೆಲ್ಲರೂ ಬದ್ಧತೆ ಇಟ್ಟುಕೊಂಡು ಭವಿಷ್ಯ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಯುವ ಜನರ, ಹಿರಿಯರ, ಕಿರಿಯರ, ವಿದ್ಯಾರ್ಥಿಗಳ ಮತ್ತು ಯುವ ಜನಾಂಗದ ಧ್ವನಿಯಾಗಿ ಲೋಕಸಭೆಯಲ್ಲಿ ನಮ್ಮ ಕಷ್ಟಗಳನ್ನು, ಸಮಸ್ಯೆಗಳನ್ನು ಇವತ್ತು ಬಹುಶಃ ಧ್ವನಿ ಆಗಿ ಕೊಡಲು ಬಹುಶಃ ಮಿಥುನ್ ರೈ ಅವರಿಗೂ ಈ ಜಿಲ್ಲೆಯ ಸರ್ವ ಧರ್ಮದವರು, ಸರ್ವ ಯುವ ಜನಾಂಗ, ಸರ್ವ ಜನಾಂಗದವರು, ಎಲ್ಲ ವರ್ಗದವರು ಕೂಡ ಒಬ್ಬ ಸೋದರನಂತೆ, ಒಬ್ಬ ಮಗನಂತೆ ತನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಹಸ್ತ ಚಿಹ್ನೆಯ ಮಿಥುನ್ ರೈಯನ್ನು ಅತ್ಯಧಿಕ ಬಹುಮತ ಗೆಲ್ಲಿಸಿ ಕೊಡ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ನಾವು ಬೇಡಿಕೊಳ್ತೇವೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಕುಮಾರಸ್ವಾಮಿಯವರು, ಅದೇ ರೀತಿ ನಮ್ಮ CLP ನಾಯಕರಂತ ಸಿದ್ದರಾಮಯ್ಯ ಜಿ ಅವರು, ಉಪಮುಖ್ಯಮಂತ್ರಿ ಅಂತ ಪರಮೇಶ್ವರ್ ಜಿ ಅವರು, ಪಕ್ಷ ಅಧ್ಯಕ್ಷ ಅಂತ ದಿನೇಶ್ ಗುಂಡೂರಾವ್ರವರು, ACC ಕಾರ್ಯದರ್ಶಿ ಅಂತ ವೇಣುಗೋಪಾಲ್ ಜಿ ಅವರು ಹಾಗೂ ನಮ್ಮ ವಿಷ್ಣು ಜಿ ಅವರು ಇವತ್ತು ರಾಹುಲ್ ಗಾಂಧೀಜಿಯವರ ವಿಶೇಷ ಸಂದೇಶವನ್ನು, ಪ್ರಿಯಾಂಕಾ ಗಾಂಧಿಯ ವಿಶೇಷ ಸಂದೇಶ ಮತ್ತು ಮಾರ್ಗದರ್ಶನ ಪ್ರೋತ್ಸಾಹವನ್ನು ಈಗಾಗಲೇ ತಮ್ಮ ಶುಭಾರೈಕೆಯನ್ನು ಕೂಡ ನಮಗೆ ಸಲ್ಲಿಸಿದ್ದಾರೆ. ಅಭ್ಯರ್ಥಿಯಾಗಿ ನಮ್ಮ ವರಿಷ್ಠ ಕಾಂಗ್ರೆಸ್ ಮುಖಂಡರು ಮಿಥುನ್ ರೈ ಅವನ್ನು ಒಬ್ಬ ಯುವಕ ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜನತೆ ಕೂಡ ಒಂದು ಉತ್ಸಾಹದಲ್ಲಿದ್ದಾರೆ. ಇಲ್ಲಿ ಒಂದು ಬದಲಾವಣೆ ತರಬೇಕು ಅಂತೇಳಿ ಈಗಾಗಲೇ ಒಂದು ಮುದ್ರಾವಾಕ್ಯ ನಾವು ಮಾಡ್ತಾಯಿದ್ದೀವಿ, ಕಾಂಗ್ರೆಸ್ ಗೆಲ್ಲಿಸಿ ದೇಶ ರಕ್ಷಿಸಿ ಅಂತೇಳಿ. ನಮ್ಮ ಮುದ್ರಾವಾಕ್ಯದ ಜೊತೆಯಲ್ಲಿ ಇನ್ನೊಂದು ಮುದ್ರಾವಾಕ್ಯ, ಕಾಂಗ್ರೆಸ್ ಐ, ಮಿಥುನ್ ರೈ, ನಮ್ಮ ಚಿಹ್ನೆ ಕೈ. ಎಲ್ಲರೂ ಕೂಡ ಮಿಥುನ್ಗೆ ತಮ್ಮ ಮತವನ್ನು ಕೊಟ್ಟು ಕಾಂಗ್ರೆಸ್ಸನ್ನು ಗೆಲ್ಲಿಸಿ ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ. ಮೊಟ್ಟ ಮೊದಲಿಗೆ ಎಲ್ಲ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಮಿತ್ರರನ್ನು ಅಭಿನಂದಿಸುತ್ತಾ, ಬಹುಶಃ ಇವತ್ತು ಒಬ್ಬ ಕಾರ್ಯಕರ್ತನಾದಂಥ ನನ್ನನ್ನು ಇವತ್ತು ಮಿಥುನ್ ರೈ ಆಗಿ ಬಿಂಬಿಸಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಲೋಕಸಭೆ ಅಭ್ಯರ್ಥಿಯಾಗಿ ನನ್ನನ್ನು ಈ ಮಟ್ಟಕ್ಕೆ ತಂದದಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಮಿತ್ರರಿಗೆ ಹೃದಯಸ್ಪರ್ಶಿ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಇವತ್ತು ಬೆಳ್ಳಂಬೆಳಿಗ್ಗೆ ಪೊಳಲಿ ರಾಜರಾಜೇಶ್ವರಿ ತಾಯಿಯ ಅನುಗ್ರಹವನ್ನು ಪಡೆದು ತದನಂತರ ಅಡ್ಡೂರಿನ ದರ್ಗಕ್ಕೆ ಹೋಗಿ ಅಲ್ಲಿ ಆಶೀರ್ವಾದವನ್ನು ಪಡೆದು ತದನಂತರ ಇನೋಳಿ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ನನ್ನ ಮನೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆಶೀರ್ವಾದವನ್ನು ಪಡೆದು ತದನಂತರ ನನ್ನ ತಾಯಿಯ ಮನೆಗೆ ಹೋಗಿ ಅಲ್ಲಿ ನೆಲೆದಂತಹ ದೈವಗಳಿಗೆ ನನ್ನ ಪ್ರಾರ್ಥನೆಯನ್ನು ಅರ್ಪಿಸಿ ತದನಂತರ ಗೋಮಾತೆಗೆ ಪೂಜೆ ಮಾಡುವ ಮುಖಾಂತರ ಗೋಕರ್ಣನಾಥ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಗೋಕರ್ಣನಾಥನ ಆಶೀರ್ವಾದವನ್ನು ಪಡೆದು ಕೇಂದ್ರ ಜುಮ್ಮಾ ಮಸೀದಿಗೆ ಭೇಟಿ ನೀಡಿ ಅಲ್ಲಿ ಗುರುಗಳಿಂದ ದುವಾವನ್ನು ಪಡೆದು ತದನಂತರ ರೊಸಾರಿಯೋ ಕೆಥೀಡ್ರಲ್ಲಿಗೆ ಹೋಗಿ ರೆವರೆಂಡ್ ರೆಕ್ಟರ್ JB ಕ್ರಾಸ್ತರ್ ಅವರ ಆಶೀರ್ವಾದವನ್ನು ಪಡೆದು ತದನಂತರ ನನ್ನ ಎಲ್ಲ ಸರ್ವ ಸಮುದಾಯದ ಯುವ ಜನಾಂಗದ ಆಶೀರ್ವಾದವನ್ನು ಪುರಭವನದಲ್ಲಿ ಪಡೆದು ಸರಿಸುಮಾರು 1 ಗಂಟೆ 27 ನಿಮಿಷಕ್ಕೆ ನಾನು ನನ್ನ ನಾಮಪತ್ರವನ್ನು ಜಿಲ್ಲಾ ಕಚೇರಿಗೆ
ನಾನು ಸಲ್ಲಿಸಿದ್ದೇನೆ. ಬಹುಶಃ ತಮ್ಮ ಎಲ್ಲ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಕೇಳುವುದು ಒಂದೇ, ಒಂದು ಅವಕಾಶ ಈ ತಾವು ಬೆಳೆಸಿದಂಥ ಮಿಥುನ್ ರೈಗೆ ಒಂದು ಅವಕಾಶವನ್ನು ಕೊಡಿ, ಬದಲಾವಣೆಗೆ ಅವಕಾಶವನ್ನು ಕೊಡಿ, ಯುವಕರ ಧ್ವನಿಗೆ ಒಂದು ಅವಕಾಶವನ್ನು ಕೊಡಿ, ದಕ್ಷಿಣ ಕನ್ನಡ ಜಿಲ್ಲೆಯ ಧ್ವನಿಯಾಗಿ ಲೋಕಸಭೆಯಲ್ಲಿ ಪ್ರತಿನಿಧಿಸುವಂಥ ಒಂದು ಅವಕಾಶವನ್ನು ಕೊಡಿ ಎಂಬ ಮಾತನ್ನು ಕೇಳುತ್ತಾ ಈ ಪತ್ರಿಕಾಗೋಷ್ಠಿಗೆ ಬಂದದ್ದಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೆ ಅಭಿನಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ನನ್ನ ಗೆಲುವಿಗೆ ಯುವ ಜನಾಂಗ, ಸರ್ವ ಧರ್ಮದ ಜನರೇ ನನ್ನ ಗೆಲುವಿನ ಮಂತ್ರ ಆಗಿ ಮೂಡಿಬರ್ತದೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು.